ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಓಂ ವಿಶ್ವಸ್ಮೈ ನಮಃ ವಿಷ್ಣವೇ ನಮಃ. ಎಲ್ಲ ಪ್ರಿಯ ವೀಕ್ಷಕರಿಗೆಲ್ಲ ಭಗವಂತ ಶುಭವನ್ನುಂಟು ಮಾಡಲಿ. ಪ್ರಿಯ ವೀಕ್ಷಕರೇ, ಈ ತಿಂಗಳಲ್ಲಿ ಹೇಗಿದೆ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ವಿಶಾಖ ನಕ್ಷತ್ರ 4ನೇ ಪಾದ, ಹಾಗೆ ಅನುರಾಧ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಜ್ಯೇಷ್ಠ ನಕ್ಷತ್ರ 1, 2, 3, 4ನೇ ಪಾದ. ಇವರು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳೇನು ಎಂಬುದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದಾನೆ. ವೃಶ್ಚಿಕ ರಾಶಿಯವರಿಗೆ ಬಹಳ ಶುಭವಾದಂಥ ವಿಷಯ ಏನಪ್ಪ ಅಂತಂದರೆ, ಇಷ್ಟು ದಿವಸ ನಿಮಗೆ ಗುರುವು ಷಷ್ಠ ಸ್ಥಾನದ ಗುರು ಈಗ ಸಪ್ತಮ ಸ್ಥಾನಕ್ಕೆ ಮೇ 1ನೇ ತಾರೀಕಿಂದ ಪರಿವರ್ತನೆ ಆಗ್ತಾ ಇದ್ದಾನೆ. ಹಾಗಾಗಿ ಗುರುವಿನ ಒಂದು ಸಂಪೂರ್ಣವಾದಂತಹ ಬಲ ನಿಮಗೆ ಬಂದಿದೆ ಎಂಬುದನ್ನು ಕೂಡ ನಾವು ಗಮನಿಸ್ತಾ, ಮೇ ತಿಂಗಳಲ್ಲಿ ಏನಪ್ಪ ಹಬ್ಬ ಹರಿದಿನಗಳು ಅಂತಂದರೆ, 8ನೇ ತಾರೀಕಿಗೆ ಅಕ್ಷತ ತೃತೀಯ ಅಮಾವಾಸ್ಯೆ ಇದೆ. ಹಾಗೆ 10ನೇ ತಾರೀಕಿಗೆ ಅಕ್ಷತೃತೀಯ, 12ನೇ ತಾರೀಕಿಗೆ ಶಂಕರಾಚಾರ್ಯರ ಜಯಂತಿ ಮತ್ತು ಗಾಯತ್ರಿ ಜಯಂತಿ, ರಾಮಾನುಜಾಚಾರ್ಯರ ಜಯಂತಿ ಇದೆ. ಹಾಗೆ 19ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 20ನೇ ತಾರೀಕಿಗೆ ಸೋಮ ಪ್ರದೋಷ, ಹಾಗೆ 22ನೇ ತಾರೀಕಿಗೆ ಚಾಂದ್ರ ವೈಷ್ಣವ ನೃಸಿಂಹ ಜಯಂತಿಯೂ ಕೂಡ ಇದೆ. ಅಂದರೆ ಸೌರ ಜಯಂತಿ ಮತ್ತು ವಿಶೇಷವಾಗಿ ನೃಸಿಂಹ ಜಯಂತಿಯನ್ನು 2 ಥರ ಆಚರಣೆ ಮಾಡ್ತಾರೆ. 21, 22ನೇ ತಾರೀಕು 2ನೇ ತಾರೀಕು ಕೂಡ ಇದೆ. ಹಾಗೆ 23ನೇ ತಾರೀಕಿಗೆ ಬುದ್ಧ ಪೂರ್ಣಿಮಾ ಹೇಳುವಂಥದ್ದಿದೆ. 26ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ. ಹೀಗೆಲ್ಲ ವೈಶಾಖ ಮಾಸ, ಹಬ್ಬ ಹರಿದಿನಗಳ ಮಾಸ. ಅದರಲ್ಲೂ ಕೂಡ ವೃಶ್ಚಿಕ ರಾಶಿಯವರಿಗೆ ನಾವು ಏನಪ್ಪ ಹೇಳಬಹುದು ಅಂತಂದರೆ, ನಿಮಗೆ ಇಷ್ಟು ದಿವಸ ಗುರುಬಲ ಇರಲಿಲ್ಲ. ನಿಮಗೆ ಸ್ವಲ್ಪ ಕಿರಿಕಿರಿ, ಯಾಕಂದರೆ ಚತುರ್ಥದಲ್ಲಿ ಅರ್ಧಾಷ್ಟಮ ಶನಿಯೂ ಕೂಡ ಇತ್ತು. ಆದರೆ ಇವಾಗ ನಿಮಗೆ ಗುರುವಿನ ಬಲ, ಗುರುವಿನ ಅನುಗ್ರಹ ಹೇಳುವಂಥದ್ದು ಬಹಳ ಮಟ್ಟಿಗೆ ನಿಮಗೆ ಸಹಕಾರಿಯಾಗ್ತದೆ. ನಿಂತಹ ಎಲ್ಲ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಕೂಡ ಮುನ್ನಡೆಸ್ಕೊಂಡು ಹೋಗುವಂತಹ ಬಹಳ ಮುಖ್ಯವಾದಂತಹ ಪ್ರಯತ್ನಗಳನ್ನು ಕೂಡ ಗುರುವು ನಿಮಗೆ ಮಾಡ್ತಾನೆ. ನೋಡೋಣ ಏನೇನು ಶುಭವಾದಂತಹ ಫಲಗಳು ಎಂಬುದನ್ನು ಗಮನಿಸೋಣ. ನೋಡಿ, ನಿಮಗೆ ಪಂಚಮ ರಾಶಿಯಲ್ಲಿ ರಾಹು ಮತ್ತು ಕುಜರು, ಷಷ್ಠ ರಾಶಿಯಲ್ಲಿ ಬುಧ. ಯಾಕಂದರೆ ರಾಶ್ಯಾಧಿಪತಿಯಾದಂತಹ ಕುಜನೂ ಕೂಡ ಪಂಚಮದಲ್ಲಿ ರಾಹು ಜೊತೆಗಿದ್ದಾನೆ. ಹಾಗಾಗಿ ನಿಮಗೆ ಗುರುವು ಅನುಗ್ರಹ ಮಾಡಲಿಲ್ಲ, ಶುಕ್ರನೂ ಅನುಗ್ರಹ ಮಾಡಲಿಲ್ಲ ಅಂತಾದರೆ ಕುಜನು ಅನುಗ್ರಹ ಮಾಡ್ತಾನೆ ಎಂಬಂತಹ ವಿಷಯ. ಯಾಕಂದರೆ ಯಾವಾಗ ವಿವಾಹಕಾರಕರಾದಂತಹ ಕುಜ ಮತ್ತು ಶುಕ್ರ, ಗುರು 3 ಗ್ರಹಗಳಲ್ಲಿ ಗುರು ಶುಕ್ರರು ಯಾವಾಗ ಫಲಗಳನ್ನು ಕೊಡಲಿಲ್ಲವೋ, ನೀಚಾರಿಭಾಂಶೋ ಭೃಗುದೇವ ಪೂಜ್ಯೋ ಎಂಬುದಾಗಿ ಹೇಳ್ತಾರೆ. ಅಂದರೆ ಗುರು ಶುಕ್ರರು ಫಲಗಳನ್ನು ಕೊಡದೇ ಇದ್ದಾಗ ಕುಜನ ಫಲಗಳನ್ನು ಕೊಡ್ತಾನೆ ಎಂಬಂತಹ ವಿಷಯ. ಈಗ ನಮಗೆ ಗುರುವು ಕೂಡ ಫಲ ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ, ಕುಜನೂ ಕೂಡ ಪಂಚಮ ರಾಶಿಯಲ್ಲಿದ್ದಾನೆ. ಹಾಗಾಗಿ ಅವಿವಾಹಿತರಿಗೆ ವಿವಾಹ ಆಗುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗಿದೆ. ಹಾಗೆ ಸ್ವಲ್ಪ ಪ್ರಯಾಣ ಯೋಗವನ್ನು ಕೂಡ ಈ ತಿಂಗಳಲ್ಲಿ ನೀವು ಕಾಣಬಹುದು. ಮತ್ತು ವಿದ್ಯಾರ್ಥಿಗಳ ಜೀವನದಲ್ಲೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿಯ ಅವಕಾಶಗಳೆಲ್ಲ ಸಿಗ್ತಾ ಹೋಗ್ತದೆ. ಹಾಗೆ ರಾಜಕೀಯ ಮುಖಂಡರಿಗೆ ಬಹಳ ಉತ್ತಮವಾದಂತಹ ತಿಂಗಳು ಅಂತ ಹೇಳಬಹುದು. ಈ ರಾಶಿಯವರಿಗೆ ಎಲ್ಲ ರೀತಿಯಾದಂಥ ರಾಜಕೀಯದಲ್ಲಿ ಜಯ ನಿಮ್ಮದೇ. ಹಾಗೆ ಎಲ್ಲ ರೀತಿಯಾದಂಥ ಅಭಿವೃದ್ಧಿಗಳ ಕಡೆಗೆ ನೀವು ಹೋಗ್ತೀರಿ ಅಂತೇಳಿ ಹೇಳಬಹುದು. ಹಾಗೆ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಏನೇನಿದೆಯೋ ಅದೆಲ್ಲ ದೂರ ಆಗ್ತಾ ಬರ್ತದೆ ಈ ತಿಂಗಳಲ್ಲಿ. ಮತ್ತು ನಿಂತಹ ಕೆಲಸಗಳು, ಯಾವ್ಯಾವ ಕೆಲಸ ಕಾರ್ಯಗಳು, ಉದಾಹರಣೆಗೆ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿರಬಹುದು, ಹಾಗೆ ಸಾರ್ವಜನಿಕವಾದಂಥ ಬದುಕಿನಲ್ಲಿರಬಹುದು, ಯಾವ್ಯಾವ ಕೆಲಸ ಕಾರ್ಯಗಳು ನಿಂತ್ಕೊಂಡಿದೆಯೋ ನಿಂತಹ ಎಲ್ಲ ಕೆಲಸಗಳು ಕೂಡ ಮುಂದೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಅನಿರೀಕ್ಷಿತವಾದಂಥ ಧನಾಗಮನ. ನೋಡಿ, ಗುರು ನಿಮಗೆ ಹಣಕಾಸಿನ ವ್ಯವಸ್ಥೆಯನ್ನು ಬಹಳ ಮಟ್ಟಿಗೆ ಕೊಡ್ತಾನೆ. ಗುರು ಏನೇ ಇದ್ದರೂ ಕೂಡ ಚಿಂತೆ, ತೊಂದರೆ, ಟೆನ್ಷನ್ ಇವುಗಳನ್ನೆಲ್ಲ ದೂರ ಮಾಡಿ ಅನಿರೀಕ್ಷಿತವಾದಂಥ ಧನಾಗಮನ ಆಗೋ ಹಾಗೆ ಗುರು ಮಾಡ್ತಾನೆ ನಿಮಗೆ. ಹಾಗೆಯೇ ಬಹಳ ಮುಖ್ಯವಾಗಿ ನಿಮ್ಮ ಜೀವನದ ಜಂಜಾಟಗಳು, ತೊಂದರೆಗಳು, ಕಾನೂನಿನ ತೊಡಕುಗಳಿದ್ದರೆ ಅದೆಲ್ಲ ಪರಿಹಾರ ಆಗುವ ಹಾಗೆ ಆಗುತ್ತೆ. ಮತ್ತು ಈ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದಿರುವಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಹುಟ್ಟಹಬ್ಬದ ಶುಭಾಶಯಗಳು. ಮತ್ತು ಸಣ್ಣ ಪುಟ್ಟ ಅನಾರೋಗ್ಯಗಳಿದ್ದರೆ, ಸಪ್ತಮದಲ್ಲಿ ರವಿ ಮತ್ತು ಗುರು 2 ಗ್ರಹಗಳು ಸ್ವಲ್ಪ ಆರೋಗ್ಯ ದೃಢ ಆಗುವಾಗ ಮಾಡ್ತಾರೆ. ಯಾಕಂದರೆ ಎಷ್ಟೋ ಸಲ ಅನಾರೋಗ್ಯ, ಕಿರಿಕಿರಿ, ತೊಂದರೆ, ಟೆನ್ಷನ್ ಇವೇ ಜಾಸ್ತಿ ಇರುತ್ತೆ. ಹಾಗಂತಹ ಎಲ್ಲ ಟೆನ್ಷನ್ ತೊಂದರೆಗಳನ್ನು ಕೂಡ ಗುರು ಮತ್ತು ರವಿಯ 2 ಗ್ರಹಗಳು ಕೂಡ ಪರಿಹಾರ ಮಾಡ್ತಾರೆ. ಮತ್ತು ಹೆಚ್ಚಿನದಾದಂತಹ ವ್ಯಾಪಾರ ವಹಿವಾಟುಗಳು ನಿಮಗೆ ಹೆಚ್ಚಿನದಾಗಿ ಈ ತಿಂಗಳಿಂದ ಜಾಸ್ತಿ ಆಗ್ತಾ ಬರುತ್ತದೆ. ಎಷ್ಟೋ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರ್ತೀರಿ, ಆದರೆ ಕೆಲವೊಂದು ಸಕ್ಸಸ್ಫುಲ್ ಆಗುತ್ತೆ, ಕೆಲವೊಂದು ಸಕ್ಸಸ್ಫುಲ್ ಆಗುವುದಿಲ್ಲ. ಆದರೆ ಈ ತಿಂಗಳಲ್ಲಿ ಸಕ್ಸಸ್ಫುಲ್ ಆಗುವಂಥ ಜಾಸ್ತಿ ವ್ಯವಹಾರಗಳಾಗುತ್ತೆ. ಮತ್ತು ಯಾವುದೋ ನೂತನವಾದಂತಹ
ಆಸ್ತಿಪಾಸ್ತಿಗಳನ್ನು ಮಾಡುವ ಕಡೆಗೆ ನಿಮ್ಮ ಗಮನ ಬರ್ತದೆ. ಮತ್ತು ಈ ತಿಂಗಳಲ್ಲಿ ಸ್ಫೂರ್ತಿದಾಯಕವಾದಂಥ ತಿಂಗಳು ಇದು. ಯಾಕಂದರೆ ಎಷ್ಟೋ ಸಲ ನಾನು ನಿಮಗೆ ಹೇಳಿರ್ತೇನೆ, ಈ ತಿಂಗಳಲ್ಲಿ ಏನೂ ಅಂತಹ ಲಾಭಾಂಶಗಳಿಲ್ಲ, ಸುಮ್ಮನೆ ಜಾಲಿಯಾಗಿ ತಿಂಗಳ ಮುಂದೆ ಹೋಗಿಬಿಡುತ್ತೆ ಅಂತೇಳಿ. ಆದರೆ ಈ ತಿಂಗಳಲ್ಲಿ ಸ್ಫೂರ್ತಿದಾಯಕ ನಿಮಗೂ ಕೂಡ ಇದೆ. ನಿಮ್ಮವರಿಗೂ ಕೂಡ ನೀವು ಹುರುಪನ್ನು ತುಂಬುತ್ತೀರಿ. ನಿಮ್ಮವರಿಗೂ ಕೂಡ ಹೀಗೆ ಮಾಡಿ ಅನುಕೂಲ ಆಗುತ್ತೆ, ಹೀಗೆ ಮಾಡೋಣ ಹೇಳುವಂತಹ ಅವಕಾಶಗಳನ್ನು ಹೇಳ್ತಾ ಬರ್ತೀರಿ. ಅದು ಬಹಳ ಒಳ್ಳೆಯದಾದಂಥದ್ದು. ಧಾರ್ಮಿಕ ಮುಖಂಡರುಗಳಿಗೆ ಬಹಳ ಒಳ್ಳೆಯದು ಅಂತ ಹೇಳಬಹುದು. ಯಾಕಂದರೆ ಧಾರ್ಮಿಕ ಸಂಸ್ಥೆ ನಡೆಸ್ತಾ ಇದ್ದವರಿಗೆ ಮತ್ತು ಅನೇಕ ಚಟುವಟಿಕೆ ನಡೆಸ್ತಾ ಇದ್ದಂಥವ್ರಿಗೆ ಒಳ್ಳೆಯದು. ಅದರ ಜೊತೆಯಲ್ಲಿ ಕೌಟುಂಬಿಕವಾದಂಥ ಕಲಗಳು ಸಮಸ್ಯೆಗಳು ಇದ್ದರೆ ಅದು ದೂರವಾಗ್ತದೆ. ಮತ್ತು ಶುಭ ಸಮಾರಂಭಗಳಲ್ಲಿ ನೀವು ಭಾಗವಹಿಸುವಂಥದ್ದು, ಹಾಗೆ ಭಾಗವಹಿಸುವಂಥ ವ್ಯಕ್ತಿಗಳಿಗೆ ಸಹಾಯ ಸಹಕಾರ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ನಮ್ಮ ಕೈಲೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಬೇರೆಯವರು ಒಳ್ಳೆ ಕೆಲಸ ಮಾಡೋದಿಲ್ಲ, ಹೀಗಾಗುತ್ತದೆ. ಆದರೆ ಇದು ಎರಡೂ ಕೂಡ ನಿಮ್ಗೆ ಒಳ್ಳೆಯದಾದಂತಹ ರೀತಿಯಲ್ಲಿ ಆಗುತ್ತೆ. ಮತ್ತು ಈ ತಿಂಗಳಲ್ಲಿ ನೀವು ಬಹಳ ಜಾಗೃತರಾಗಿರ್ತೀರಿ. ಏನೋ ಕಷ್ಟ ಸಮಸ್ಯೆಗಳು ಏನೇನಿದೆಯೋ ಅಂತ ಕಷ್ಟ ಸಮಸ್ಯೆಗಳೆಲ್ಲ ಪರಿಹಾರ ಆಗಲಿಕ್ಕೆ ಗುರು ಕೂಡ ಬಲವಂತನಾಗಿದ್ದಾನೆ. ಹಾಗಾಗಿ ನಿಮಗೆ ಕಷ್ಟ ತೊಂದರೆಗಳಿಗೆ ಪರಿಹಾರಕ್ಕೆ ನೀವು ಸ್ವಲ್ಪ ಜಾಗ್ರತೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮುನ್ನುಗ್ಗಿ ಹೋಗ್ತೀರಿ ಅಂತ ಹೇಳಬಹುದು. ಮತ್ತು ವೃತ್ತಿಪರ ಜೀವನ ಮಾಡ್ತಾ ಇದ್ದಂಥವರಿಗೆ ವೃತ್ತಿಯಲ್ಲಿ ಬಡ್ತಿಯೂ ಕೂಡ ಸಿಗಬಹುದು, ಅಭಿವೃದ್ಧಿಯೂ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಹಣಕಾಸಿನಲ್ಲಿ ಸಣ್ಣ ಪುಟ್ಟ ಏರುಪೇರು ಸಮಸ್ಯೆಗಳು ಇರ್ತದೆ, ಆದರೆ ಇದನ್ನೆಲ್ಲವನ್ನು ಕೂಡ ಭಗವಂತನು ಹೆಚ್ಚಿನದಾದಂಥ ಆರ್ಥಿಕ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ತಾ ಹೋಗ್ತಾನೆ ನಿಮಗೆ. ಅನಂತರದಲ್ಲಿ ಉದ್ಯೋಗ ಸಿಗದೇ ಇದ್ದಂಥವರಿಗೆ ಅಥವಾ ಉದ್ಯೋಗ ಪ್ರಯತ್ನ ಮಾಡ್ತಾ ಇದ್ದಂಥವರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಅಂತೇಳಿ ಹೇಳಬಹುದು. ನೋಡಿ, ಈ ತಿಂಗಳಲ್ಲಿ ಒಂದು 5 ಬಹಳ ಮುಖ್ಯವಾದಂಥ ನಿಮ್ಮಲ್ಲೇ ನೀವು ಬದಲಾವಣೆ ಕಾಣ್ತೀರಿ. ಒಂದು, ಶರೀರದಲ್ಲಿ ಬಹಳ ದೃಢತೆ, ಬಹಳ ಹುಮ್ಮಸ್ಸು ನಿಮಗೆ ಬರುತ್ತದೆ. ಮತ್ತು ಕಣ್ಣಿನಲ್ಲಿ ಕಾಂತಿಯು ವೃದ್ಧಿಯಾಗ್ತದೆ. ಹಾಗೆ ನಿಮ್ಮ ಮಾತಿನಲ್ಲೇ ನಿಮಗೆ ದೃಢತೆ. ಎಷ್ಟೋ ಸಲ ನಮ್ಮ ಮಾತಿನಲ್ಲೇ ನಮಗೆ ದೃಢತೆ ಇರುವುದಿಲ್ಲ, ಆದರೆ ಈ ತಿಂಗಳಲ್ಲಿ ನಿಮಗೆ ನಿಮ್ಮ ಮಾತಿನಲ್ಲೇ ನಿಮಗೆ ದೃಢತೆ ಇರುತ್ತೆ. ಮತ್ತು ಸಹೋದರರಿಂದ ಅನುಕೂಲ ಆಗುವಂಥದ್ದು, ಮಾತಾಪಿತೃ ದೇವತೆಗಳ ಅನುಗ್ರಹ, ಹಾಗೆ ಸುಖ ವಾಹನಗಳನ್ನು ಕೂಡ ಖರೀದಿ ಮಾಡುವಂಥದ್ದು. ಅದರ ಕನಸು ನನಸಾಗುವಂಥದ್ದು ವಾಹನದ ವಿಷಯದಲ್ಲಿ ಗುರು ದೃಷ್ಟಿ ಇದೆ. ಹಾಗಾಗಿ ವಾಹನವೂ ಕೂಡ ಸಿಗಬಹುದು ಅಂತೇಳಿ ಹೇಳಬಹುದು. ಮತ್ತು ಮನೆಗೇನೋ ಒಂದು ನೂತನವಾದಂಥ ಅತಿಥಿ ಅಥವಾ ವಸ್ತು ಏನೋ ಮನೆಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಅಲ್ಪ ಸ್ವಲ್ಪ ಫಲಪುಷ್ಪಗಳಿಂದ ಭಗವಂತನಿಗೆ ಚೆನ್ನಾಗಿ ಪೂಜೆ ಮಾಡಿ ನೀವು ಬಹಳ ಮನಸ್ಸಿಗೆ ಸಮಾಧಾನ ಪಡ್ತೀರಿ. ಎಷ್ಟೋ ಸಲ ದೇವರು ಪೂಜೆ ಮಾಡಿದಾಗ ಆ ಭಗವಂತನೂ ಖುಷಿ ಪಡ್ತಾನೆ, ನಾವು ಕೂಡ ಖುಷಿ ಪಡಬೇಕು. ಯಾಕಂದರೆ ನಾವು ಸುಮ್ಮನೆ ಎಷ್ಟೋ ಸಲ ಪೂಜೆ ಮಾಡಿದಾಗ ಅಷ್ಟು ಖರ್ಚಾಯಿತು ಇಷ್ಟು ಖರ್ಚಾಯಿತು ಅಂತ ಹೇಳ್ತೇವೆ, ಬಿಟ್ಟರೆ ನಾವು ಪೂರ್ಣವಾದಂತಹ ಫಲ ಸಿಗಬೇಕು ಅಂತಂದರೆ ಆ ಸಂತೋಷ ಖುಷಿ ನಮ್ಮಲ್ಲಿ ಇರುವುದಿಲ್ಲ. ಅದನ್ನು ನಾವು ಪಡ್ಕೊಳ್ಬೇಕು, ಅದು ಯಾರೂ ಕೂಡ ಕೊಡುವುದಿಲ್ಲ. ಹಾಗೆ ಶತ್ರು ಭಯ ತೊಂದರೆಗಳೆಲ್ಲ ಪರಿಹಾರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಅಲ್ಪ ಸ್ವಲ್ಪ ನೀವು ಉದ್ಯೋಗ ಹೊಸದಾಗಿ ಏನಾದ್ರು ಪ್ರಾರಂಭ ಮಾಡಬೇಕು ಅಂತಂದರೆ ಈ ತಿಂಗಳಲ್ಲಿ ಮಾಡಿ, ಏನು ತೊಂದರೆ ಇಲ್ಲ. ದೈವಾನುಗ್ರಹ, ಗುರುಗಳ ಅನುಗ್ರಹ ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಇದೆ, ಅನುಕೂಲ ಆಗ್ತಾ ಇದೆ. ಹಾಗೆ ನೀರಿನ ರೀತಿಯಲ್ಲಿ ಬಹಳ ಪರಿವರ್ತನೆಗಳು, ನೀರೇನಾದರೂ ಬರ್ತಾ ಇದ್ದರೆ ಅಥವಾ ಹೆಚ್ಚು ಕಡಿಮೆ ಆಗಿದ್ದರೆ, ನೀರು ತೊಂದರೆ ಇದ್ದರೆ ನೀರು ಕೂಡ ಸರಿಯಾಗ್ತದೆ. ನೀರಿನ ಅಭಿವೃದ್ಧಿಯನ್ನು ಕೂಡ ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಪಿತೃದೇವತಾನುಗ್ರಹವು ಕೂಡ ಈ ತಿಂಗಳಲ್ಲಿ ಸಿಗಲಿಕ್ಕಿದೆ. ಇದಿಷ್ಟು ಈ ತಿಂಗಳಲ್ಲಿ ನಿಮಗೆ ಶುಭವಾದಂಥ ವಾತಾವರಣಗಳಿದೆ. ಇನ್ನು ಈ ತಿಂಗಳಲ್ಲಿ ನೋಡಿ, 10ನೇ ತಾರೀಕು, 12ನೇ ತಾರೀಕು, ಹಾಗೆ 23ನೇ ತಾರೀಕು ಇದಿಷ್ಟೇನಾದರೂ ಪೂಜೆ ಪುನಸ್ಕಾರ, ದೇವತಾ ಆರಾಧನೆ, ನಮಸ್ಕಾರಗಳನ್ನು ಮಾಡ್ತಾ ಬನ್ನಿ. ಇದರಿಂದ ನಿಮಗೆ ಹೆಚ್ಚಿನದಾದಂಥ ಅಭಿವೃದ್ಧಿ, ಒಳ್ಳೆ ರೀತಿಯಾದಂಥ ಅವಕಾಶಗಳು ಕೂಡ ಸಿಗುತ್ತೆ, ಒಂದು ಒಳ್ಳೆಯದಾಗ್ತದೆ ಅಂತ ಹೇಳಬಹುದು ನಾವು. ಹಾಗೆ ಅನಂತರ ನಕ್ಷತ್ರ ಪರಿಹಾರಗಳೇನು? ವಿಶಾಖ ನಕ್ಷತ್ರ 2, 3, 4ನೇ ಪಾದದವರು. ನೀವು ಸಾಧ್ಯವಾದ ಮಟ್ಟಿಗೆ ನೋಡಿ, 22ನೇ ತಾರೀಕಿಗೆ ಲಕ್ಷ್ಮೀ ನರಸಿಂಹ ಜಯಂತಿ ಇದೆ. 22, 21 ಯಾವುದಾದ್ರೂ ಆಗುತ್ತೆ, ಪರವಾಗಿಲ್ಲ. ನರಸಿಂಹ ಜಯಂತಿ ದಿವಸ ಲಕ್ಷ್ಮೀ ನರಸಿಂಹ ದೇವರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ. ಮತ್ತು ಸಂಧ್ಯಾಕಾಲದಲ್ಲಿ ನರಸಿಂಹಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಬನ್ನಿ. ವಿಶಾಖ ನಕ್ಷತ್ರದವರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಭಗವಂತ ನೀಡುತ್ತಾನೆ. ಇನ್ನು ಅನುರಾಧ ನಕ್ಷತ್ರ ನಿಮಗೆ 10ನೇ ತಾರೀಕಿಗೆ ಬಹಳ ಶುಭ ಇದೆ, ಮತ್ತು ಅಕ್ಷರ ತೃತೀಯ ಇದೆ. ಹಾಗಾಗಿ ಎಲ್ಲ ಗೆಲುವನ್ನು ಭಗವಂತ ಕೊಡ್ತಾ ಇದ್ದಾನೆ. ನೀವು ಆದಷ್ಟು ಪರರಿಗೆ ಸಹಾಯವನ್ನು ಮಾಡಿ, ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಿ. ಯಾರು ಅಶಕ್ತರಿದ್ದಾರೋ ಅಂಥವರು ಶಕ್ತಿ ತುಂಬುವಂತಹ ಪ್ರಯತ್ನವನ್ನು ಮಾಡಿ, ಹಣಕಾಸಿನಲ್ಲೂ ಮಾಡಿ, ಮಾನಸಿಕವಾಗೂ ಮಾಡಿ. ಮತ್ತು ವಿದ್ಯಾರ್ಥಿಗಳಿದ್ದರೆ ಹೆಚ್ಚಿನ ಅವರ ಬಗ್ಗೆ ಗಮನಿಸಿಕೊಂಡು ವಿದ್ಯಾರ್ಥಿಗಳಿಗೆ ಬಹಳ ಶುಭವನ್ನು ಉಂಟು ಮಾಡಿ, ನಿಮ್ಮ ಕೈಲಾದಂಥ ಅವಕಾಶಗಳನ್ನು ಸಹಾಯವನ್ನು ಮಾಡಿ ಅಂತೇಳಿ ಹೇಳ್ತೇನೆ. ಇನ್ನು ಜ್ಯೇಷ್ಠ ನಕ್ಷತ್ರದವರಿಗೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ, ಚಿಂತೆ, ಟೆನ್ಷನ್ ಎಲ್ಲವೂ ಕೂಡ ಇದೆ. ನೀವೇನಿಲ್ಲ, ಲಕ್ಷ್ಮೀನಾರಾಯಣ ದೇವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಬೇಕು. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಹೇಳುವಂಥ ಒಂದು ಸ್ಮರಣೆಯೂ ಕೂಡ ಇದೆ. ಅದನ್ನು ನೀವು ಕೇಳಬಹುದು. ಯೂಟ್ಯೂಬಲ್ಲೆಲ್ಲ ಬಹಳ ಜನ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಅಂತ ಲಕ್ಷ್ಮೀನಾರಾಯಣ ದೇವರನ್ನು ಸ್ಮರಣೆ ಮಾಡಿ, ಬೇರೆಲ್ಲ ಶುಭವಾಗುತ್ತೆ, ಮಂಗಲವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ
ನಿಮ್ಮದೇ ಬಲ ಅಂತೇಳಿ ಹೇಳಬಹುದು. ಯಾಕಂದರೆ ಗುರು ನೀವು ಬಲವಂತನಾಗಿದ್ದಾನೆ, ಅವನು ಅನುಗ್ರಹ ಮಾಡ್ತಾನೆ, ನಿಮ್ಮನ್ನು ಒಳ್ಳೆ ಥರದಲ್ಲಿ ಬೆಳೆಸುವ ಹಾಗೆ ಆ ಗುರು ಮಾಡ್ತಾನೆ. ಶುಭವಾಗಲಿ, ಮಂಗಲವಾಗಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.